ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಏನಪ್ಪ ವಿಷಯ ಅಂದ್ರೆ ಮೋಟು ಪಲ್ಟು ಇವರಿಬ್ರದ್ದು ಏನು ವಿಡಿಯೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ನಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು ಅನ್ಕೊಂಡು ಸ್ವಲ್ಪ ಒಂದಿಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ವೆಬ್ಸೈಟ್ ನಲ್ಲಿ ಮಾಡ್ಬೇಕು, ಯಾವ AI ಇದರಲ್ಲಿ ಮಾಡ್ಬೇಕು, ಜೆಮಿನೈಲಿ ಯಾವ ತರ ಮಾಡೋದು ಅಂತಂದು. ನಾನು ಇವಾಗ ಜೆಮಿನೈ ಸಬ್ಸ್ಕ್ರಿಪ್ಷನ್ ನ ತಗೊಂಡ್ರೆ ಮಾತ್ರ ವಿಡಿಯೋ ಕ್ರಿಯೇಟ್ ಮಾಡಕ್ಕಾಗುತ್ತೆ. ಜೆಮಿನೈಲಿ ಯಾವ ವೆಬ್ಸೈಟ್ ನಲ್ಲಿ ಕೂಡ ಹೋಗೋದ್ ಬೇಕಾಗಿಲ್ಲ. ನೀವು ಫ್ರೀ ಆಗಿನೇ ಕೂಡ ಈ ಇದು ಜೆಮಿನೈ AI ನಲ್ಲಿ ನೀವು ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ರೆ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರು 3 ವಿಡಿಯೋ ನೀವು ಕ್ರಿಯೇಟ್ ಮಾಡ್ಬೋದು. ಹಂಗಾಗಿ ಈ ಚಾನಲ್ ಅಂದ್ರೆ ಇದು AI ಜೆಮಿನೈ ಅಂದ್ರೆ ಗೂಗಲ್ ಜೆಮಿನೈ ಯಾವ ತರ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಈ ಇದನ್ನ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತಂದು ತಿಳಿಸ್ಕೊಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಇದನ್ನ ತಿಳಿಸ್ಕೊಡ್ತೀನಿ. ಹಂಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ಜಿಯೋ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಂದ್ರೆ ಇಲ್ಲಿ ವಾಟ್ಸ್ ನೋ ಅಂತ ಇದೆಲ್ಲ, ಇದ್ರ ಮೇಲೆ ಇದರಲ್ಲಿ ನೀವು ಜಿಯೋ ಅಂದ್ರೆ ಗೂಗಲ್ ಜೆಮಿನೈ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಕಾನ್ ಮೋರ್ ಅಂತ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಾದ್ಮೇಲೆ ಇವಾಗ ಕೆಳಗಡೆ ಇಲ್ಲಿ ಗೂಗಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಏನಪ್ಪಾ ಬರುತ್ತೆ ಅಂದ್ರೆ ಆಕ್ಟಿವ್ ಪ್ಲಾನ್ ಅಂತಂದು, ಅಂದ್ರೆ ಸಬ್ಸ್ಕ್ರಿಪ್ಷನ್ ಆಕ್ಟಿವ್ ಮಾಡಿ ಅಂತಂದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ಇವಾಗ ನೀವು ಪ್ಲಾನ್ ಆದ್ಮೇಲೆ ಗೋ ಟು ಜೆಮಿನೈ ಅಂತಂದು ನೋಡಿದ್ರಲ್ಲ ಯಾವ ತರ ಸಬ್ಸ್ಕ್ರಿಪ್ಷನ್ ನ ತಗೊಳ್ಳೋದು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ರೀ ಆಗಿನೇ ಇರುತ್ತೆ, ಏನು ನೀವು ಅಮೌಂಟ್ ಕಟ್ಬೇಕಾಗಿಲ್ಲ. ಜಿಯೋ ಯೂಸರ್ಸ್ ಗೆ ಮಾತ್ರ ಇದು. ನಾನು ಇವಾಗ ಕೂಡ ಹೇಳ್ತಾ ಇದ್ದೀನಿ, ಈ ತರ ಏರ್ಟೆಲ್ VI ಸಿಮ್ ಇದ್ದವ್ರಿಗೆ ಬರುವುದಿಲ್ಲ, ಜಿಯೋ ಸಿಮ್ ಇದ್ದವ್ರಿಗೆ ಆಟೆ ಬರುತ್ತೆ. ಮತ್ತೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಈಗ ನೋಡಿರ್ತಾರೆ ನೀವು ಯಾವ ತರ ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಅಂತಂದು. ಇವಾಗ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಾದ್ಮೇಲೆ ಈಗ ಏನ್ ಗೂಗಲ್ ಜೆಮಿನೈ ಇರ್ತಲ್ಲ, ಅದನ್ನ ಹೋಗಿ ನೀವು ಆಪ್ ನ ಓಪನ್ ಮಾಡ್ಕೊಂಡು ನೋಡಿರ್ಬೇಕಾರ. ಅವಾಗ ಆಲ್ಮೋಸ್ಟ್ ಅಲ್ಲಿ ಓಪನ್ ಮಾಡಿದ್ರೆ ನೀವು ಇಮೇಜ್ ಮತ್ತೆ ಮ್ಯೂಸಿಕ್ ಈ ತರ ಕ್ರಿಯೇಟ್ ಮಾಡುವಂತದ್ದು ಇರ್ಬೋದು. ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಅಂತಂದು ವಿಡಿಯೋನು ಕ್ರಿಯೇಟ್ ಮಾಡ್ಬೋದು ಅಂತಂದು ಆಪ್ಷನ್ ಬಂದಿರುತ್ತೆ ನಿಮ್ಗೆ ಈ ಸಬ್ಸ್ಕ್ರಿಪ್ಷನ್ ತಗೊಂಡಾದ್ಮೇಲೆ. ಬೇಕಾದ್ರೆ ನೀವು ಹೋಗಿ ಆ ಜೆಮಿನೈ ಆಪ್ ನ ಓಪನ್ ಮಾಡ್ಕೊಂಡು ನೋಡ್ರಿ. ಅದಾದ್ಮೇಲೆ ಮುಂದೆ ಯಾವ ತರ ವಿಡಿಯೋ ಕ್ರಿಯೇಟ್ ಮಾಡೋದು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಬಹಳ ಲೆಂತಿ ಆಗ್ಬಿಡುತ್ತೆ ವಿಡಿಯೋ, ನೀವು ಕೂಡ ನೋಡೋದಲ್ಲ ಜಾಸ್ತಿ ಲೆಂತಿ ಆದ್ರೆ. ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ, ಮತ್ತೆ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಂಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.